Hello friends, myself Ullas, student of ICCA, Interface College of Computer Application in Davangere. In this video, we will discuss about the functions. ಓಕೆನಾ ಫಂಕ್ಷನ್ಸ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ವಾಟ್ ಈಸ್ ಫಂಕ್ಷನ್ಸ್ ಅಂದ್ರೆ ಏನು, ಅದರದ್ದು ಇದು ಏನೇನಂತ ನೋಡ್ತಾ ಹೋಗೋಣ. A function in C back of code that performs a specific task. ಅಂದ್ರೆ ಇಲ್ಲಿ ಒಂದು ಸ್ಪೆಸಿಫಿಕ್ ಆಗಿರೋ ಟಾಸ್ಕ್ನ ಅದು ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. It helps in organizing code it into smaller, manageable sections and making it reusable and easier to maintain. Functions are an essential part of C programming, enabling you to break down a complex program into smaller. ಅಂದರೆ ಲಾರ್ಜ್ ಆಗಿರೋ ಪ್ರೋಗ್ರಾಮ್ನ ಫಂಕ್ಷನ್ಸ್ ಯೂಸ್ ಮಾಡ್ಕೊಂಬಿಟ್ಟು ಸ್ಮಾಲ್ ಆಗಿ ಅಂದರೆ ಸ್ಮಾಲ್ ಇದರಲ್ಲಿ ಮಾಡ್ಕೋಬೋದು. ಮೋರ್ ಅಂಡರ್ಸ್ಟ್ಯಾಂಡೇಬಲ್ ಪಾರ್ಟ್ ಆಫ್ ಅಂದರೆ ಮತ್ತೆ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ. ಇವಾಗ ಫಂಕ್ಷನ್ ತಿಂದು ಪರ್ಪಸ್ ನೋಡ್ತಾ ಹೋಗೋಣ. ಕೋಡ್ ರಿಯೂಸಿಬಿಲಿಟಿ ಯಾವ ಥರ ಅಂತ. ಒನ್ಸ್ ಫಂಕ್ಷನ್ ಈಸ್ ರಿಟರ್ನ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಮಲ್ಟಿಪಲ್ ಟೈಮ್ಸ್ ಥ್ರೂ ಔಟ್ ದ ಪ್ರೋಗ್ರಾಮ್. ನೀವು ಒಂದ್ಸಲ ಫಂಕ್ಷನ್ಸ್ ಬರೆದ್ರೆ ನೆಕ್ಸ್ಟು ಅದನ್ನ ಇನ್ನೊಂದತ್ತಲ್ಲಿ ರೀಯೂಸ್ ಮಾಡ್ಬೋದು ಅಂತ. ಓಕೆನಾ. ಮಾಡ್ಯುಲಾರಿಟಿ ಫಂಕ್ಷನ್ ಆಲ್ವೇಸ್ ಯೂಸ್ ಟು divide the programs into smaller sub functions, making the program easier to understand the debug. ಅಂದ್ರೆ ಇವಾಗ ಯಾವ ಥರ ಅಂದರೆ ದೊಡ್ಡ ಫಂಕ್ಷನ್ ಎಲ್ಲ ಸ್ಮಾಲ್ ಮಾಡಿಬಿಟ್ಟು ಸಬ್ ಪ್ರೋಗ್ರಾಮ್ಸ್ ಮಾಡ್ಕೊಂಬಿಟ್ಟು ಈಸಿಯಾಗಿ ಡಿಬಗ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂತ. ಓಕೆನಾ. ಅಂದರೆ ಮೇಂಟೈನೆಂಟ್ ಇಟ್ ಈಸ್ to update and maintain a small functions rather than modify larger sections of code. ಅಂದರೆ ಇವಾಗ ನಾವು ಕೋಡ್ನ ಬರ್ಕೊಂಬಿಟ್ಟು ಅದನ್ನ ಲಾರ್ಜರ್ ಇರೋದನ್ನ ಸ್ಮಾಲ್ ಮಾಡ್ಕೊಂಬಿಟ್ಟು ಆರಾಮಾಗಿ ರನ್ ಮಾಡ್ಕೋಬೋದು ಅಂತ. ವಾಯ್ಡಿಂಗ್ randomly using functions help void return the small code repeatedly by calling the ಫಂಕ್ಷನ್ಸ್ ವೇರ್ ದೇರ್ ನೀಡೆಡ್. ಅಂದರೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಸಬ್ ಫಂಕ್ಷನ್ ಅಂತ ಹಾಕೊಂಡ್ಬಿಟ್ಟು ವಾಯ್ಡ್ ಅಂತ ಹಾಕೊಂಡ್ಬಿಟ್ಟು ನಾವು ಇದನ್ನ ಕರಿತಾ ಹೋಗ್ತೀವಿ, ಕಾಲ್ ಮಾಡ್ತಾ ಹೋಗ್ತೀವಿ ಅಂತ. ಸಿಂಟ್ಯಾಕ್ಸ್ ನೋಡೋದಾದ್ರೆ ರಿಟರ್ನ್ ಟೈಪ್ ಫಂಕ್ಷನ್ಸ್, ರಿಟರ್ನ್ ಟೈಪು ಫಂಕ್ಷನ್ ನೇಮು ಪ್ಯಾರಾಮೀಟರ್ಸ್. ಓಕೆನಾ. ಬಾಡಿ ಆಫ್ ದಿ ಫಂಕ್ಷನ್ ಕೋಡ್ ಟು ಬಿ ಎಕ್ಸಿಕ್ಯೂಟ್. ರಿಟರ್ನ್ ಟೈಪ್ ಅಂದ್ರೆ ಏನು, ದಿ ಟೈಪ್ ಆಫ್ ವ್ಯಾಲ್ಯೂ ದಿ ಫಂಕ್ಷನ್ ರಿಟರ್ನ್, ಲೈಕ್ ಇಂಟ್, ಫ್ಲೋಟ್, ವಾಯ್ಡ್ ನಾವೇನು ಕೊಟ್ಟಿರ್ತೀವೋ ಅದು ವ್ಯಾಲ್ಯೂ. ಓಕೆನಾ. ಫಂಕ್ಷನ್ ನೇಮ್ ಥ್ರೂ ನೇಮ್ ದಿ ಫಂಕ್ಷನ್, ಅದ್ರದ್ದು ಏನಿರುತ್ತೋ ಅದು. ಓಕೆ. ಪ್ಯಾರಾಮೀಟರ್ಸ್ ಇನ್ಪುಟ್ ಟು ದಿ ಫಂಕ್ಷನ್ಸ್, ಅಂದ್ರೆ ನಾವು ಏನು ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಫಂಕ್ಷನ್ಸ್ ಹೋಗ್ಬಿಟ್ಟು ನಮಗೆ ಔಟ್ಪುಟ್ನ ಪ್ಯಾರಾಮೀಟರ್ಸ್ನ ಪಾಸ್ ಮಾಡುತ್ತೆ. ಓಕೆ. ಎಕ್ಸ್ಪ್ಲೇಷನ್ ಫಂಕ್ಷನ್ಸ್ ಡಿಕ್ಲರೇಷನ್. ಇಂಟೀಜರ್ ಸಮ್ ಅಂತ ಕೊಟ್ಬಿಟ್ಟು ಇಂಟ್ ಎ ಮತ್ತು ಇಂಟ್ ಬಿ ನಾವು ಎರಡು ವೇರಿಯೇಬಲ್ ತಗೊಬಿಟ್ಟು ಸಮ್ ಮಾಡ್ತಾ ಇದೀವಿ. ಓಕೆನಾ. ಡಿಕ್ಲರೇಷನ್ ಎ ಫಂಕ್ಷನ್ಸ್ ದಟ್ ಟೇಕ್ಸ್ ಟು ಇನ್ಪುಟ್ ಪ್ಯಾರಾಮೀಟರ್ಸ್ ಅಂಡ್ ರಿಟರ್ನ್ ಆನ್ ಇಂಟೀಜರ್ನ. ಓಕೆ. ಫಂಕ್ಷನ್ ಡಿಕ್ಲರೇಷನ್ the sum functions add the 2 points in input parameters and a and b and returns the sum. ಅದರ ಸಮ್ ಏನಿರುತ್ತೋ ಅದನ್ನು ರಿಟರ್ನ್ ಮಾಡುತ್ತೆ. ಫಂಕ್ಷನ್ ಕಾಲ್ in main we call sum1 sum2 number 1 number 2 to calculate the sum of number 1 and number 2, storing the return in the result. ಓಕೆ. ಇವಾಗ ನಾವು ನಂಬರ್ ಒನ್ ನಂಬರ್ 2 ಅಂತ ಎರಡು
ವೇರಿಯಬಲ್ನ ಕೊಟ್ಬಿಟ್ಟು ಅದರದ ಸಮ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ಅದರ ಇವಾಗ ಫಾರ್ ಎಕ್ಸಾಂಪಲ್ ನಂಬರ್ 1 ನಲ್ಲಿ 10 ಕೊಟ್ಬಿಟ್ಟು ನಂಬರ್ 2 ನಲ್ಲಿ 20 ಕೊಟ್ಬಿಟ್ಟು ಅದ್ರ ಸಮ್ ಮಾಡಿಬಿಟ್ರೆ ಸಮ್ ಮಾಡಿದ್ರೆ 30 ಬರುತ್ತೆ ಆ ಥರ. ಓಕೆ, ಕೀ ಪಾಯಿಂಟ್ಸ್ ನೋಡೋದಾದ್ರೆ ಇನ್ ದಿ ಸಮ್ ಫಂಕ್ಷನ್ಸ್ ಟೇಕ್ಸ್ ಟು ಆರ್ಗ್ಯುಮೆಂಟ್ಸ್ ಕ್ಯಾಲ್ಕುಲೇಟ್ ದೇರ್ ಸಮ್ ಅಂಡ್ ರಿಸಲ್ಟ್. ಸಮ್ಮು ಮತ್ತೆ ಕ್ಯಾಲ್ಕುಲೇಟ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಇಂಟೀಜರ್ ಮೀನ್ ಫಂಕ್ಷನ್ಸ್ ವಿ ಕಾಲ್ ದಿ ಸಮ್ ಫಂಕ್ಷನ್ಸ್ ಅಂಡ್ ಸ್ಟೋರ್ ದಿ ರಿಸಲ್ಟ್ ಇನ್ ದಿ ವೇರಿಯಬಲ್ ರಿಸಲ್ಟ್. ಅಂದ್ರೆ ಅದರ ರಿಸಲ್ಟ್ನ ಇಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ ಅಂತ. ಓಕೆನಾ, ನಾನು ಒಂದು ಚಿಕ್ಕದಾಗಿರೋ ಇವಾಗ ಪ್ರೋಗ್ರಾಮ್ ಮಾಡಿದ್ದೀನಿ, ಅದನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನಂಬರ್ 1 ನಂಬರ್ 2 ಅನ್ನೋ ತಗೊಂಡಿದ್ದೀನಿ ಮತ್ತು ಒಂದು ರಿಸಲ್ಟ್ ಅನ್ನೋ ತಗೊಂಡಿದ್ದೀನಿ. ಇಲ್ಲಿ ಎಂಟರ್ ದಿ 2 ನಂಬರ್ಸ್, ನಾನು 2 ನಂಬರ್ಸ್ನ ಎಂಟರ್ ಮಾಡ್ಕೊತೀನಿ. ಓಕೆ, ಅದನ್ನ ಪ್ರಿಂಟ್ ಮಾಡ್ತಾ ಹೋಗ್ತೀನಿ. ಪ್ರಿಂಟ್ ಮಾಡಿದ್ದು ಯಾವ ಥರ ಅದರ ರಿಸಲ್ಟ್ ಬರುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ, ಬನ್ನಿ ಇಲ್ಲಿ ನೋಡ್ಕೊಳ್ಳಿ, ತೋರಿಸ್ತೀನಿ ಒಂದ್ಸಲ. ನೋಡಿ, ಇಲ್ಲಿ ನಂಬರ್ಸ್ನ ಎಂಟರ್ ಮಾಡಕ್ ಹೇಳ್ತಾ ಇದೆ, ಯಾಕಂದ್ರೆ ನಾವು ಅಲ್ಲಿ ಇದನ್ನ ತಗೊಂಡಿದ್ವಿ, ಡೈರೆಕ್ಟಾಗಿ ಕೊಟ್ಟಿಲ್ಲ. 10 and 20 ಕೊಟ್ಟೆ. ಇವಾಗ ನೋಡಿ 10 ಮತ್ತೆ 20 ಪ್ಲಸ್ ಮಾಡ್ಬಿಟ್ಟು 30 ನಮಗೆ ಏನದು ರಿಟರ್ನ್ ಕೊಟ್ಟಿದೆ. ಓಕೆನಾ, ಇಲ್ಲಿ ರಿಟರ್ನ್ ಎ ಪ್ಲಸ್ ಬಿ ಮಾಡಕ್ ಹೇಳಿದ್ದೀನಿ. ಇಲ್ಲಿ ಎ ಮೈನಸ್ ಬಿ ಮಾಡಿದ್ರೆ 20 ಮೈನಸ್ 10 ಕೊಡುತ್ತೆ. ಓಕೆ, ನಾವು ಯಾವ್ದು ಬೇಕೋ ಆ ಕ್ಯಾಲ್ಕುಲೇಟ್ ಯಾವ ತರ ಬೇಕೋ ಆ ಸಿಂಬಲ್ನ ಇಲ್ಲಿ ಹಾಕೋಬೇಕು. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.